ಸನ್ಮಾನ್ಯ ಮಾಜಿ ಶಾಸಕರೇ, ನೀವು 5 ವರ್ಷ ಈ ಕ್ಷೇತ್ರವನ್ನು ಆಳಿದ್ದೀರಿ. ಬಸ್ ಸ್ಟ್ಯಾಂಡಲ್ಲಿ ಬರ್ತಕ್ಕಂಥ ಹೆಣ್ಮಕ್ಳು ಇರ್ಬೋದು, ವಯೋವೃದ್ಧರು ಇರ್ಬೋದು, ವಯಸ್ಸಾದವರು ಇರ್ಬೋದು, ಸಾಮಾನ್ಯ ಜನ ಇರ್ಬೋದು, ಅವ್ರಿಗೆ ಎಲ್ಲಿದೆ ವ್ಯವಸ್ಥೆ? ನಿಮ್ಮ ಯೋಚನೆ ಎಲ್ಲಿದೆ? ಬಿಡದಿ ಪಟ್ಟಣ ಕಟ್ಟಕ್ಕೆ ನಿಮ್ಗೇನಾದರೂ ಯೋಚನೆ ಇದೆಯಾ? ನೀವು ನಿನ್ನೆ ಟಿ ವಿ ಮಾಧ್ಯಮದಲ್ಲಿ ಹೇಳ್ತೀರಾ, ನಾನು ಬಿಡದಿಯ ಮಗ. ಬಿಡದಿಯ ಬಗ್ಗೆ ನಿಮ್ಮ ಕನಸು, ನಿಮ್ಮ ಚಿಂತನೆ ಏನು? ನಿಮ್ಮ ಅಭಿವೃದ್ಧಿ ಏನು ಹೇಳಿ. ಬಿಡದಿ ಮಗ ಅಂತೇಳಿ ಯಾರೋ 4 ಜನದ ಹತ್ರ ಚಪ್ಪಾಳೆ ತರಿಸ್ಕೊಳ್ಳೋದಕ್ಕೆ ಬಿಡದಿ ಮಗ ಆಗೋದು ಬೇಡ ಮಂಜಣ್ಣವ್ರೆ. ಬಿಡದಿಯ ಅಭಿವೃದ್ಧಿಗೆ ನಿಮ್ಮ ಕೊಡುಗೆ ಏನು? ನಮ್ಮ ಮಾಗಡಿಯ ಮಗ ಬಾಲಣ್ಣವ್ರ ಕೊಡುಗೆನೂ ಹೇಳ್ತೀನಿ ನಾನು. ಇವತ್ತು ಇದೇ ರಸ್ತೆ ಅಭಿವೃದ್ಧಿ ಮಾಡಿ ಇಡೀ ಪಟ್ಟಣ ಅಭಿವೃದ್ಧಿ ಮಾಡ್ಬೇಕಂತೇಳಿ ನಮ್ಮ ಚಿಂತನೆ ಇದೆ, ನಮ್ಮ ನಾಯಕರುಗಳ ಚಿಂತನೆ ಇದೆ. ನಿಮಗೆ ವಿವರವಾಗಿ ಹೇಳ್ತೀನಿ ನೋಡಿ. ಇವತ್ತು BGS ಸರ್ಕಲ್ನಿಂದ ಹೊಸ ಬೈಪಾಸ್ ರೋಡ್ಗೆ 4 ಕೋಟಿ ಟೆಂಡರ್ ಆಗ್ತದೆ. ಬೈಪಾಸ್ ರೋಡಿಂದ ಕೆಂದಾಪನಹಳ್ಳಿ ತನಕ 10 ಕೋಟಿ ಟೆಂಡರ್ ಆಗ್ತಾ ಇದೆ. ನಿಮ್ದೇನೋ ಬಿಡದಿ ಮಗಂದು 5 ವರ್ಷದ ಕೊಡುಗೆ ಹಾಕ್ಸಿದ್ದೀರಾ? BGS ರೋಡ್ ಮಾಡಿಸಿದ್ರೆ ಬಿಡದಿ ಮಗ, ಮಾಗಡಿ ಮಗ ಬಂದು ಬಿಡದಿ ಅಭಿವೃದ್ಧಿ ಮಾಡ್ತಾವ್ರೆ. ಸುಸಜ್ಜಿತವಾದ ಶೌಚಾಲಯ ಮಾಗಡಿ ಮಗಂದು, ಬಿಡದಿ ಮಗಂದಲ್ಲ. ಇವತ್ತು ಇಡೀ ಮುಖ್ಯ ರಸ್ತೆ, ಪೆಟ್ಟಿ ಅಂಗಡಿಗಳು, ಪೆಟ್ಟಿ ಅಂಗಡಿ ಆದಮೇಲೆ ಚರಂಡಿ, ಚರಂಡಿ ಆದಮೇಲೆ 10 ಅಡಿ ರಸ್ತೆ, 10 ಅಡಿ ಆದಮೇಲೆ ಬೈಕು. ನೀವು ನೋಡ್ಕೊಂಡು ಓಡಾಡ್ತಾ ಇದ್ದೀರಲ್ಲ, ಏನು ನಿಮ್ಮದು ಚಿಂತೆ? ಬಿಡದಿ ಮಗ ಮಾಡಬೇಕಾಗಿತ್ತಲ್ಲ, ಯಾಕೆ ಮಾಗಡಿ ಮಗ ಬೇಕಾಗಿತ್ತ ಇದನ್ನೆಲ್ಲ ಮಾಡೋಕ್ಕೆ? ಎಲ್ಲಿದೆ ನಿಮ್ಮ ಚಿಂತನೆ? ಈಗ ನೀವು ಮನೆಗೆ ಹೋಗ್ತಕ್ಕಂಥ ರಸ್ತೆ ಯಾರು? ನೀವ್ಯಾಕೆ ಮಾಡ್ಕೊಳ್ಳಿಲ್ಲ? ಬಿಡದಿ ಮಗ ಮಾಡ್ಕೋಬೇಕಲ್ಲ. ಇವತ್ತು ಆ ರಸ್ತೆಗೆ ಇದೇ ಬಾಲಣ್ಣವ್ರು ಹೇಳಿದ್ರು, ಯಾವುದೇ ಕಾರಣಕ್ಕೂ ಇಡೀ ಪಟ್ಟಣದಲ್ಲಿ ನನಗೆ ಜನ ಮತ ಹಾಕಿ ಗೆಲ್ಸಿದ್ದಾರೆ. ಮತ್ತೊಮ್ಮೆ ಹೇಳ್ತೇನೆ, ಇಡೀ ಬಿಡದಿ ಹೋಬಳಿಯಿಂದನೇ ನಾನು MLA ಆಗಿದ್ದು. ಬಿಡದಿ ಹೋಬಳಿಯ ಋಣ ನನ್ನ ಮೇಲಿದೆ. ಯಾರೇನಾದರೂ ಅಂದ್ಕೊಳ್ಳಿ, ಅತ್ಯುತ್ತಮವಾದಂಥ ರಸ್ತೆ ನಿರ್ಮಾಣ ಆಗಬೇಕು. ಓಟ್ ಹಾಕ್ತಾರೋ ಬಿಡ್ತಾರೋ ನೆಕ್ಸ್ಟ್ ಎಲೆಕ್ಷನ್ ನೋಡೋಣ. ಮೊದಲು ನಮ್ಗೆ ಅಧಿಕಾರ ಕೊಟ್ಟವ್ರೆ, ಮತ ಕೊಟ್ಟಿದ್ದಾರೆ, ನಾವು ಅಭಿವೃದ್ಧಿ ಮಾಡಿ ತೋರಿಸ್ಬೇಕು. ನೀವು ಯಾವುದೇ ಕಾರಣಕ್ಕೂ ಆಡಳಿತ ಪಕ್ಷ ಸದಸ್ಯರ ಜೊತೆ ವಿರೋಧ ಕಟ್ಕೊಳ್ಳದೆ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಿ ಅಂತ ನಮಗೆ ಆದೇಶನೂ ಕೊಟ್ಟಿದ್ದಾರೆ, ಸಲಹೆನೂ ಕೊಟ್ಟಿದ್ದಾರೆ. ನಾವು ಅದರ ಪ್ರಕಾರ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ ಹೊರತು ನಾವು ವಿರೋಧ ಮಾಡಕ್ ಹೋಗೋದೇ ಇಲ್ಲ. ಇವತ್ತು JDS ಪಕ್ಷದ ಅಧ್ಯಕ್ಷರಾಗಿದ್ದಾರೆ, JDS ಪಕ್ಷದ ಆಡಳಿತ ನಡೀತಾ ಇದೆ, ಆದ್ರೆ ನಾವು ಅವ್ರು ಸಪೋರ್ಟ್ ಮಾಡ್ತಾ ಇದ್ದೀವಿ. ಯಾಕೆ? ಅಭಿವೃದ್ಧಿಗೋಸ್ಕರ. ಇವತ್ತು ಬರ್ತ್ಡೇ ಸರ್ಕಲ್ ಇಂದ ಮೀನಂಗಡಿ ತಾವಿಂದ ಹಿಡಿದು ನನ್ನ ಮನೆ, ಅವ್ರ ಮನೆ ಇರ್ತಕ್ಕಂಥ ರಸ್ತೆನ ಅಭಿವೃದ್ಧಿ 1.25 ಕೋಟಿ ಹಾಕಿದ್ವಿ. ಮೊದಲು 50 ಲಕ್ಷ ಹಾಕಿದ್ವಿ, ಸಾಕಾಗಿಲ್ಲ. ಆಮೇಲೆ 60 ಲಕ್ಷ ಹಾಕಿದ್ವಿ, ಸಾಕಾಗಿಲ್ಲ. ಇನ್ನೂ 30 ಲಕ್ಷ ಚರಂಡಿಗೆ ಹಾಕಿದ್ವಿ, ಸಾಕಾಗಿಲ್ಲ. ಇನ್ನೂ 30 ಲಕ್ಷ ಲೈಟ್ಗೆ ಸಪರೇಟ್ ಮಾಡಿ 30 ಲಕ್ಷ ಹಣವನ್ನ ನಾವು ಆ ರಸ್ತೆಗೆ ಮಾಡ್ತಾ ಇದೀವಿ. ಅದೇ ರೀತಿ ಎಲ್ಲಾ ರಸ್ತೆಗಳು ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿ ಇದನ್ನೆಲ್ಲ ಯಾಕೆ ಬಿಡದಿ ಮಗ ಮಾಡಿಲ್ಲ? BGS ಸರ್ಕಲ್ ನಿಂತ್ಕೊಂಡು ನಾನು ಬಿಡದಿಯ ಮಗ, ನಾನು ಏನೇ ಇದ್ರು ಮಾಡ್ತೀನಿ. 5 ವರ್ಷ ಎಲ್ಲೋಗಿದ್ರು ಬಿಡದಿ ಮಗ? ಬಿಡದಿದ ಕೊಡುಗೆ ಏನು? 1.25 ಕೋಟಿ. ಅದೇ ಬಿಡದಿಯ ಮಗನ ಮನೆಗೆ ಹೋಗ್ತಕ್ಕಂಥ ರಸ್ತೆಯನ್ನ ಅಭಿವೃದ್ಧಿಗೆ ಮಾಗಡಿಯ ಮಗ ಹಾಕಿದ್ದಾರೆ. ಎಲ್ಲ ಬಿಡದಿಯ ಸರ್ವ ಪಕ್ಷದ ಪುರಸಭಾ ಸದಸ್ಯರ ಅನುಮತಿಯೊಂದಿಗೆ ಸಭೆಯಲ್ಲಿ ತೀರ್ಮಾನ ಮಾಡಿ ಅಧ್ಯಕ್ಷರಾದಿಯಾಗಿ ನಾನು ಇವತ್ತು ಖುಷಿ ಪಡ್ತೀನಿ. ಅವ್ರು ವಿರೋಧ ಪಕ್ಷದಲ್ಲಿ ಇರ್ಬೋದು, ಅಧ್ಯಕ್ಷರು, ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್, ಉಪಾಧ್ಯಕ್ಷರು, ಸದಸ್ಯರು ಯಾರೇ ಇರಲಿ ಸರ್, ಅಭಿವೃದ್ಧಿ ಮಾಡಿದಾಗ ನಾವು ಅವ್ರನ್ನ ಹೊಗಳಲೇಬೇಕಾಗ್ತದೆ. ವಿರೋಧ ಅಂದ ತಕ್ಷಣ ಎಲ್ಲನೂ ಮಾಡಿದ್ದಲ್ಲೇ ವಿರೋಧ ಅಂತ ನಾನು ಒಪ್ಪಲ್ಲ. ನಾನು ಅವ್ರಿಗೆ ಸಂಪೂರ್ಣವಾಗಿ ಅವರು ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡಿದಾಗ ನಾನು ಸಂಪೂರ್ಣ ಸಹಕಾರ. ಅದರಲ್ಲಿ ಒಂದಲ್ಲ 23 ವಾರ್ಡಲ್ಲೂ ಅಭಿವೃದ್ಧಿ ಆಗ್ಬೇಕಂತಕ್ಕಂಥದ್ದು ನಮ್ಮ ದೃಷ್ಟಿಕೋನ.